ಬೊಜ್ಜು ಅಥವಾ ಅಧಿಕ ತೂಕ ಅನೇಕ ಕಾಯಿಲೆಗಳಿಗೆ ತಾಯಿ. ಡಿಪ್ರೆಷನ್ನು ಜಾಸ್ತಿ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತೆ ಎದ್ದೇಳಕ್ಕಾಗೋದಿಲ್ಲ, ಮಂಡಿ ನೋವು ಸರ್, ಸುಸ್ತಾಗುತ್ತೆ ಸರ್. ಹಾಗೆ ಚಿಂತೆ ಮಾಡಿದ್ರೆ ಒಬೆಸಿಟಿ ಬರುತ್ತೆ. ಒಬೆಸಿಟಿ ಈಸ್ ನೋನ್ ಆಸ್ ಮದರ್ ಆಫ್ ಮೆನಿ ಡಿಸೀಸಸ್. ಬೊಜ್ಜು ಅಥವಾ ಅಧಿಕ ತೂಕ ಅನೇಕ ಕಾಯಿಲೆಗಳಿಗೆ ತಾಯಿ. ಡಯಾಬಿಟಿಸು, BP, ಕ್ಯಾನ್ಸರು, ಆರ್ಥ್ರೈಟಿಸು, ಜಾಯಿಂಟ್ ಪೇನ್ಸು, ಯಾವುದೇ ಕಾಯಿಲೆ ಹೆಸರು ಹೇಳಿ ಡಿಪ್ರೆಷನ್ನು ಜಾಸ್ತಿ. ಏಕೆ ಶರೀರದ ತೂಕ ಜಾಸ್ತಿ ಆಯಿತು ಅಂದರೆ ಫ್ಯಾಟಾಗಿ ಸೇರಿಕೊಳ್ಳುತ್ತೆ, ನಿಮ್ಮ ಚಲನೆ ಕಮ್ಮಿ ಆಗುತ್ತೆ, ನೀವು ಸೋಮಾರಿ ಆಗ್ತೀರಿ, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತು ಎದ್ದೇಳಕ್ಕಾಗೋದಿಲ್ಲ, ನಡೆಯೋದಕ್ಕಂತೂ ಆಗೋದೇ ಇಲ್ಲ. ಆಗಲ್ಲ ಸರ್, ಮಂಡಿ ನೋವು ಸರ್, ಸುಸ್ತಾಗುತ್ತೆ ಸರ್, ಮೇಲಸು ಬರುತ್ತೆ ಸರ್, ಕೂತೇ ಇರ್ತೇನೆ. ಇವತ್ತು ಅನೇಕರಿಗೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಉಪಯೋಗಿಸೋ ಬರೋದ್ರಲ್ಲಿ ಕೂತೆದ್ದೇಳಕ್ಕಾಗಲ್ಲ, ಕಮೋಡೆ ಬೇಕು. ಮನೇಲಿ ಚಾಪೆ ಮೇಲೆ ಕೂತ್ಕೊಳ್ಳಿ. ಈಗ ಚಾಪೆ ಯಾರ ಮನೇಲಿಲ್ಲ, ಈಗ ಎಲ್ಲ ಕುರ್ಚಿಗೆ ಸೋಫಾ ಸೆಟ್ಟು, ಮೇಲೆ ಕೂತ್ಕೊಂಡು ಆಮೇಲೆ ಯಾರ ಕೈಲೂ ಈಗ ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಂಡು ಊಟ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಸಪೋರ್ಟ್ ಇಲ್ಲದೆ ಎದ್ದೇಳಕ್ಕಾಗಲ್ರಿ. ಯಾಕೆಂದರೆ ಬರೀ ಕುರ್ಚಿಲಿ ಕೂತ್ಕೊಳ್ತೇವೆ, ಸೋಫಾ ಮೇಲೆ ಕೂತ್ಕೊಳ್ತೇವೆ, ಇಲ್ಲ ಅಂತಂದರೆ ನೆಲ ಮೇಲೆ ಕೂತ್ಕೊಂಡು ಎದ್ದೇಳೋ ಸ್ಪ್ರಿಂಗ್ ಆ್ಯಕ್ಷನ್ನೇ ಇಲ್ಲ. ಈಗ ಸ್ಪ್ರಿಂಗ್ ಆ್ಯಕ್ಷನ್ನೇ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ತೂಕವನ್ನು ಗಮನಿಸಿ. ವೈದ್ಯ ನೆರವಿಂದ ನೀವು ಓವರ್ ವೆಯ್ಟಾ ಅಂಡರ್ ವೆಯ್ಟಾ ನೋಡ್ಕೊಳ್ಳಿ. ಓವರ್ ವೆಯ್ಟ್ ಆಯಿತು ಅಂದರೆ ತಕ್ಷಣ ನೀವು ಮಾಡಬೇಕಂತದ್ದು, ಸರ್ ಮಾತ್ರೆ ಕೊಡಿ ಸರ್, ಸಣ್ಣಗಾಗಬೇಕು. ಸಣ್ಣಗಾಗಲಿಕ್ಕೂ ಮಾತ್ರೆ ಇಲ್ಲ, ದಪ್ಪಗಾಗಲಿಕ್ಕೂ ಮಾತ್ರೆ ಇಲ್ಲ. ಸಣ್ಣಗಾಗಲಿಕ್ಕೆ ಒಂದೇ ದಾರಿ, ಒಂದು ನೀವು ಸೇವಿಸುವ ಆಹಾರವನ್ನು ಕಡಿಮೆ ಮಾಡಿ. ಹಾಗೆ ಆಹಾರದಲ್ಲಿ ಕೊಬ್ಬಿನ ಅಂಶ ಇರಬಾರ್ದು, ಸಿಹಿ ಅಂಶ ಇರಬಾರ್ದು. ಹಾಗೆ ವ್ಯಾಯಾಮ, ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ನಿತ್ಯ ನಡಿಗೆ. ಈಗೆಲ್ಲ 5,000 ಸ್ಟೆಪ್ಸ್ ಹಾಕಿ, 10,000 ಸ್ಟೆಪ್ಸ್ ಹಾಕಿ ಒಂದು ಕೌಂಟಿ ಮಿಷನ್ ನೋಡಿ, ನಿಮ್ಮ ಮೊಬೈಲ್ನಲ್ಲೇ ನಡೀತಾ ಇದ್ರೆ ಎಷ್ಟು ಸ್ಟೆಪ್ಸ್ ಆಯಿತು ಅಂತ ಕೇಳುತ್ತದು. ದಿನಕ್ಕೆ 5,000 ಸ್ಟೆಪ್ಸ್ ಹಾಕಿ, 10,000 ಸ್ಟೆಪ್ಸ್ ಹಾಕಿ, ಅರ್ಧ ಗಂಟೆ ಫಾಸ್ಟ್ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಸೈಕಲ್ ತುಳಿರಿ. ಸೊ ಹಾಗಾಗಿ ನಾವು ಡಾಕ್ಟ್ರಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಕುಳಿತುಕೊಳ್ಳುವ ಸಮಯಕ್ಕಿಂತ ನಿಲ್ಲುವ ಸಮಯ ಜಾಸ್ತಿ ಆಗಬೇಕು, ನಿಲ್ಲುವ ಸಮಯಕ್ಕಿಂತ ಓಡಾಡುವ ಸಮಯ ಜಾಸ್ತಿ ಆಗಬೇಕು. ಮನೆ ಒಳಗಡೆ ಕೂತ್ಕೋಬೇಡ್ರಿ, ಮನೆ ಒಳಗಡೆ ಓಡಾಡಿ. ಓಡಾಡೋಕ್ಕಾಗಲ್ಲ, ಕೈಕಾಲು ಆಡಿಸಿ, ಕೂತಲ್ಲೇ ಸ್ವಲ್ಪ ಸೊಂಟ ತಿರುಗಿಸಿ, ಭುಜ ತಿರುಗಿಸಿ, ಕೈಕಾಲು ಬೆರಳುಗಳನ್ನ ಆಡಿಸಿ. ಸೊ ವ್ಯಾಯಾಮ ಚಟುವಟಿಕೆ, ಯಾಕೆಂದರೆ ಬರ್ನ್ ಆಗಬೇಕು, ಸಕ್ಕರೆ ಬರ್ನ್ ಆಗಬೇಕು, ಫ್ಯಾಟ್ ಬರ್ನ್ ಆಗಬೇಕು. ಹಾಗೆ ಊಟದ ಪ್ರಮಾಣವನ್ನು ತಗ್ಗಿಸಿ. 4 ಚಪಾತಿ ತಿಂದರೆ 3ಕ್ಕೆ ಇಳಿರಿ, 2ಕ್ಕೆ ಇಳಿರಿ. ಉಪವಾಸ ಮಾಡೋಕ್ಕೋಗಬೇಡಿ. ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್, ಅದು ಎಷ್ಟು ಮಟ್ಟಿಗೆ ಸೈಂಟಿಫಿಕ್ಕು ಗೊತ್ತಿಲ್ಲ. ಇದು ಸೈಂಟಿಫಿಕ್ ಅಂತಾರೆ, ಕೆಲವರು 12 ಗಂಟೆ ಉಪವಾಸ, ಏನು ಒಂದು ತೊಟ್ಟು ನೀರು ಕುಡಿಯೋಂಗಿಲ್ಲ, ಇನ್ನು 12 ಗಂಟೆ ತಿನ್ನಿ ಅಂತ. ಭಾಳ ಕಷ್ಟ ರೀ. 12 ಗಂಟೆ ಏನೂ ತಿಂದೇನೆ ಒಂದು ತೊಟ್ಟು ನೀರು ಕುಡಿಯೋದೇ ಕೆಲವರು ಪಾಪ ಕಷ್ಟಪಟ್ಕೊಂಡು ಮಾತ್ರ ಆದರೆ ಎಷ್ಟು ಮಟ್ಟಿಗೆ ಪ್ರಯೋಜನಕಾರಿ ಡೌಟ್ಫುಲ್. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗು ಅಥವಾ 1 ಡೇ ಫಾಸ್ಟಿಂಗು, 1 ಡೇ ಈಟಿಂಗು ಬಿಟ್ಟು ನಿತ್ಯ ದಿನಕ್ಕೆ 3 ಸಲ ಊಟ ಬೆಳಗ್ಗೆ ಟಿಫನ್ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಊಟ ಮಾಡಿ. ಆದರೆ ಕ್ವಾಂಟಿಟಿ ಕಮ್ಮಿ, ಹಾಗೆ ಕ್ವಾಲಿಟಿ ಏನು, ಯಾವುದೇ ಸ್ವೀಟು ಮತ್ತು ಫ್ಯಾಟ್ ಇರಬಾರ್ದು. ಹೆಚ್ಚು ಹಣ್ಣು, ಸೊಪ್ಪು, ತರಕಾರಿ, ನೀರಿನ ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸಿ. ನೀರಿನಲ್ಲಿ ಬೆಂದಂಥ ಪದಾರ್ಥಗಳು, ಹಸಿ ಪದಾರ್ಥಗಳು, ಹಸಿ ತರಕಾರಿ, ಹಸಿ ಹಣ್ಣು, ಸಕ್ಕರೆ ಮತ್ತು ಮೈದಾ ಮತ್ತು ಉಪ್ಪನ್ನು ಕಮ್ಮಿ ಮಾಡಿ. ಯಾಕಂದರೆ ಮೈದಾ ಅದು ಗನ್ ಪೌಡರ್, ಅದು ಹೋಗಿ ಮೆತ್ಕೊಂಡ್ಬಿಡುತ್ತೆ. ನಾರಿರ್ತಕ್ಕಂಥ ಪದಾರ್ಥಗಳು, ಒಟ್ಟಿರ್ತಕ್ಕಂಥ ಅಕ್ಕಿ ಹಿಟ್ಟು, ಒಟ್ಟಿರ್ತಕ್ಕಂಥ ತೌಡಿರ್ತಕ್ಕಂಥ ಗೋಧಿ ಹಿಟ್ಟು, ಒಟ್ಟಿರ್ತಕ್ಕಂಥ ರಾಗಿ ಬಳಸಿ. ಹಾಗೆ ಹೆಚ್ಚು ಸೊಪ್ಪು ತರಕಾರಿ ಬಳಸಿ, ಮತ್ತು ನೀರಿನ ಪದಾರ್ಥ ಜಾಸ್ತಿ ಉಪಯೋಗಿಸಿ. ಮಧ್ಯಾಹ್ನ ತಿನ್ನಬೇಡಿ. ಬೆಳಗ್ಗೆ ಟಿಫನ್ ಆಯಿತು, ಮಧ್ಯಾಹ್ನ ಲಂಚ್ ಆಯಿತು, ರಾತ್ರಿ ಊಟ. ಮದುವೆ ಏನೂ ತಿನ್ನೋಕೆ ಹೋಗಬೇಡಿ. ಕುರುಕು ತಿಂಡಿಗಳನ್ನು ಬಿಟ್ಟು ಹಾಕಿ. ಪಕೋಡ, ಬಜ್ಜಿ, ಬೋಂಡ, ಕಡಲೆಕಾಯಿ ಬೀಜ, ಗೋಡಂಬಿ ಬೀಜ, ಡ್ರೈ ಫ್ರೂಟ್ಸು ಇವೆಲ್ಲ ಬಿಟ್ಟು ಹಾಕಿ. ಸೊ ಆಹಾರದಲ್ಲಿ ಶಿಸ್ತು, ನಡಿಗೆಯಲ್ಲಿ ಶಿಸ್ತು, ಹಾಗೆ ಚಿಂತೆ ಮಾಡಿದ್ರೆ ಒಬೆಸಿಟಿ ಬರುತ್ತೆ ರೀ.
ಯಾಕೆ ಚಿಂತೆಯಿಂದ ಏನಾಗುತ್ತೆ, ನಿಮ್ಮ ಬಾಡಿ ಮೆಟಬಾಲಿಸಮ್ ವ್ಯತ್ಯಾಸ ಆಗಿ ತಿನ್ನುವುದೇ ಒಂದು ಖುಷಿ. ಈಟಿಂಗ್ ಬಿಕಮ್ಸ್ ಎ ಸೋರ್ಸ್ ಆಫ್ ಆರ್ ಎ ವೇ ಆಫ್ ಮ್ಯಾನೇಜಿಂಗ್ ಒನ್ ಸ್ಟ್ರೆಸ್. ಟೆನ್ಷನ್ ಆದಾಗ ಎಲ್ಲ ತಿನ್ನೋದು ಕುಡಿಯೋದು ಖುಷಿ ಕೊಡುತ್ತೆ. ಹಾಗಾಗಿ ಟೆನ್ಷನ್ ಆದಾಗಲೆಲ್ಲ ಜನ ಇಲ್ಲ ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡ್ತಾರೆ, ಇಲ್ಲ ಅಂತಾರೆ ಪಾನಕ ಕುಡಿಯೋಕ್ಕೆ ಶುರು ಮಾಡ್ತಾರೆ, ಇಲ್ಲ ಕಾಫಿ ಟೀ ಕುಡಿಯೋಕ್ಕೆ ಶುರು ಮಾಡ್ತಾರೆ, ಅಥವಾ ಬಾಯಿನಲ್ಲೇ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಇಟ್ಕೊಳ್ತಾರೆ. ಹಾಗಾಗಿ ಇದು ಪ್ರಾರಂಭದಿಂದನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು. ವಯಸ್ಸಾದ ಮೇಲೆ ಬಹಳ ಮುಖ್ಯ. 60 ಆದಮೇಲೆ ನೀವು 30ನೇ ವಯಸ್ಸಿನಲ್ಲಿ ಎಷ್ಟು ತಿಂತಾ ಇದ್ರಿ ಅದು ಅರ್ಧ ಭಾಗ. ಈಗ ನಾನು ಅಷ್ಟೇ, ಒಂದು 4 ಸ್ಪೂನ್ ಅನ್ನ ಮತ್ತು ಒಂದಷ್ಟು ಹಣ್ಣುಗಳು, ಒಂದಷ್ಟು ತರಕಾರಿ ಸಾಕಾಗತ್ತೆ. ಹೆಚ್ಚಿಗೆ ತಿನ್ನೋ ಅವಶ್ಯಕತೆ ಇಲ್ಲ. ಹಾಗೆ ಹೊರಗಿನ ತಿಂಡಿಯನ್ನು ಆದಷ್ಟು ಬಿಟ್ಟಾಕಿ. ಇವತ್ತು ಎಲ್ಲ ಹೋಟೆಲಲ್ಲಿ ನಾಲಿಗೆ ರುಚಿಗೋಸ್ಕರ 1 ಪ್ಲೇಟ್ ಬದಲು 2 ಪ್ಲೇಟು, 2 ಪ್ಲೇಟು 3 ಪ್ಲೇಟು ಅದಕ್ಕೆ ಹೆಚ್ಚು ಎಣ್ಣೆ ಬೆಣ್ಣೆ ಹಾಕಿರ್ತಾರೆ. ಅದರಿಂದ ಒಬಿಸಿಟಿ ಈಸ್ ಎ ವೆರಿ ಅಪಾಯಕಾರಿ ಸ್ಥಿತಿ. ಅದರಿಂದ ದೇಹದ ತೂಕ ಹೆಚ್ಚು ಮಾಡ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ತೂಕವನ್ನು ಮೇಂಟೈನ್ ಮಾಡಿ. ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.